ಶಿಕ್ಷಣ ಇಲಾಖೆಯ ಆಯುಕ್ತರ ಆದೇಶಕ್ಕೂ ಕಿಮ್ಮತ್ತು ನೀಡದ ಪ್ರಭಾರಿ ಮುಖ್ಯ ಗುರುಗಳ ಪ್ರಭಾವ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಜ್ಯದ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪೋಷಕರ ಶಿಕ್ಷಕರ ಸಭೆಯನ್ನು ಸರ್ಕಾರದ ಸುತ್ತೋಲೆಯಂತೆ ದಿನಾಂಕ 7/3/2026 ಪೋಷಕರ ಶಿಕ್ಷಕರ ಮಹಾಸಭೆ ನಡೆಸಬೇಕಾಗಿತ್ತು. ಆದರೆ ಆಯುಕ್ತರ ಆದೇಶವನ್ನು ಸಂಪೂರ್ಣ ಗಾಳಿಗೆ ತೂರಿ ಪೋಷಕರ ಶಿಕ್ಷಕರ ಸಭೆಯನ್ನು ಮಾಡದ ಪ್ರಭಾರಿ ಮುಖ್ಯ ಗುರುಗಳ ನಡೆಯನ್ನ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯುವಕ ಸಂಘ ಅರೋಲಿ ತೀವ್ರವಾಗಿ ಖಂಡಿಸುತ್ತೇವೆ. ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಬಿಇಒ ಮತ್ತು ಡಿಡಿಪೈ ಅವರಿಗೆ ಆಗ್ರಹಿಸುತ್ತೇವೆ ಎಂದು ಗ್ರಾಮಸ್ಥರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ವರದಿಗಾರರು ಗಾರಲದಿನ್ನಿ ವೀರನಗೌಡ, NKS TV4. ನಮ್ಮ ಹೆಸರು ವೆಂಕಟೇಶ್ ನಾಯಕ್ ಅಂತ. ಇವತ್ತು ಈ ವಿಡಿಯೋ ಮಾಡುತ್ತಿರೋ ಮೇನ್ ಉದ್ದೇಶ ಏನಂತಂದರೆ ರಾಜ್ಯಾದ್ಯಂತ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳಲ್ಲಿ ಪೋಷಕರ ಮತ್ತು ಶಿಕ್ಷಕರ ಸಭೆಯನ್ನು ಮಾಡಬೇಕಂತ ಆಯುಕ್ತರ ಆದೇಶ ಇದೆ. ಆದರೆ ನಮ್ಮೂರು ಶಾಲೆಯಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಶಾಲೆಯಲ್ಲಿ ಈ ನಿಯಮವನ್ನು ಸಂಪೂರ್ಣ ಗಾಳಿಗೆ ತೂರಿ ಅವ್ರಿಗೆ ಮನಸೋ ಇಚ್ಛೆಯಿಂದ ಇವತ್ತು ಯಾವುದೇ ಪೋಷಕರಿಗೆ ಸಭೆ ಮಾಡಿರುವುದಿಲ್ಲ. ತದನಂತರ ನಾವು BO ಅವರಿಗೆ ಗಮನಕ್ಕೆ ತಂದ ಮೇಲೆ ಅವರು BO ಅವರು HM ಅವರಿಗೆ ಪ್ರಭಾರಿ ಮುಖ್ಯ ಗುರುಗಳಿಗೆ ತಿಳಿಸಿದ ನಂತರ ಇವಾಗ ಸಮಯ 6 ಗಂಟೆ ಆಗಕ್ಕೆ ಬರ್ತಾ ಇದೆ. ಇವಾಗ ಪೋಷಕರನ್ನು ಮತ್ತು SDMC ಸದಸ್ಯರನ್ನು ಕರೆತಂದು ಇಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಆ ಕೊಠಡಿಯಲ್ಲಿ ಇವಾಗ ಪ್ರೆಸೆಂಟು ಪೋಷಕರ ಸಭೆ ಮಾಡ್ತಾ ಇದ್ದಾರೆ. ನಾವು ಇದನ್ನು ಸಂಪೂರ್ಣ ನಮ್ಮ ಸಂಘಟನೆಯು ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಮುಂದೆ ನಾಳೆ ಸೋಮವಾರ BO ಮತ್ತು DDP ಅವರಿಗೆ ಮತ್ತು ಕಮಿಷನರ್ಗೆ ಮತ್ತು ಮುಖ್ಯ ಶಿಕ್ಷಣ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ದೂರನ್ನು ಸಲ್ಲಿಸುತ್ತೇವೆ. ಇಲ್ಲಿ ಬಂದು ಯಾಕೆ ಸರ್ ಈ ಸಮಯದಲ್ಲಿ ಬಂದು ಯಾಕೆ ಸರ್ ಇವಾಗ ಮಾಡ್ತಾ ಇದ್ದೀರಿ ಸ್ಕೂಲ್ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ನೀವು ದೌರ್ಜನ್ಯ ಮಾಡ್ತೀವಿ ಅಂತ ಹೇಳಿ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ. ನಾವು ಒಂದು ಸಂಘಟನೆಯವರು ಮತ್ತು ನಾವು ಪ್ರಜ್ಞಾವಂತ ಯುವಕರು. ಯಾಕಂದರೆ ಇಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ನಮ್ಮೂರಲ್ಲಿ ಸಂಪೂರ್ಣ ಹದಗೆಟ್ಟಿದೆ. ಯಾಕಂದರೆ ಇಲ್ಲಿ ಶಿಕ್ಷಕರ ಸಮಯ ಪಾಲನೆ ಇಲ್ಲ, ಮತ್ತು ಹುಡುಗರಿಗೆ ಶಿಕ್ಷಣ ಗುಣಮಟ್ಟ ಸರಿಯಾಗಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಪ್ರಭಾರಿ ಮುಖ್ಯ ಗುರುಗಳು 20 ವರ್ಷಗಳಿಂದ ಇಲ್ಲೇ ಇದ್ದು ಇಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಇದನ್ನ ವಂಚಿಸ್ತಾ ಇದ್ದಾರೆ. ಇವತ್ತಿನ ದಿನ ಸರ್ಕಾರಿ ನಿಯಮವನ್ನೇ ಗಾಳಿ ತೂರಿ ಇವರು ಸಭೆಯನ್ನು ಮಾಡಿಲ್ಲ ಅಂದರೆ ಇವ್ರದ್ದು ಎಷ್ಟು ಪ್ರಭಾವ ಇದೆ ಅಂತ ಈ ದಿನ ನಮಗೆ ತಿಳಿತಾ ಇದೆ. ಇಷ್ಟು ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ.